ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ನನ್ನ ಬರ್ಡೇ. ಇವತ್ತು ನನ್ನ ಬರ್ತ್ಡೇ. ಹಾಗಾಗಿ ಇವತ್ತು ಯಾವ ರೀತಿ ಇರುತ್ತೆ ಏನು ಅಂತ ನಾನು ನಿಮಗೆ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಏನು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಿಶುಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೆ. ಇವನು ರೆಡಿ ಆಗೋದಕ್ಕೆ ಬಿಡ್ತಾಯಿಲ್ಲ ನನ್ನ. ಅರ್ಧಂಬರ್ಧ ರೆಡಿ ಆಗಿದ್ದೀನಿ, ಇನ್ನೂ ತಲೆ ಇನ್ನೂ ಬಾಚಿಲ್ಲ. ಅಡುಗೆ ಮನೆಯಲ್ಲಿ ಮಿಕ್ಸಿ ಸೌಂಡ್ ಬರ್ತಿದೆ. ಏನಪ್ಪ ಅಂತ ಹೇಳಿದರೆ ಮಹಿ ಆಫೀಸ್ಗೆ ಹೋಗಿ ಇವಾಗ ಜಸ್ಟ್ ಬಂದರು. 4 ಗಂಟೆಗೇನೋ ಬಂದಿದ್ದಾರೆ ಅವರು. 3:30-4 ಗಂಟೆಗೆ ಬಂದರು. ಸೊ ಇವಾಗ ನಾನು ಮಧ್ಯಾಹ್ನ ಸಂಜೆ ಅಂತಲೇ ಅಂದ್ಕೊಳ್ಳಿ, ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮರೀದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಶು ಏನೋ ಸಂಶೋಧನೆ ಮಾಡ್ತಿದ್ದಾನೆ, ಸುತ್ತಮುತ್ತ ಏನೇನಿದೆ ಎಲ್ಲ ನೋಡ್ತಿರ್ತಾನೆ ಅವನು. ಹಾಯ್ ಮಾಡು, ಸ್ಮೈಲ್ ಮಾಡಿ ಬಿಟ್ಟಿನಿ. ಸೊ ಇವತ್ತು ನಾನು ಯಾವ ರೀತಿ ಡ್ರೆಸ್ಅಪ್ ಆಗಿದ್ದೀನಿ ಏನು ಅದ್ರ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದರೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಕಮೆಂಟ್ ಮಾಡಿ ನನಗೆ. ಮಹಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಪಪ್ಪ ಏನು ಮಾಡ್ತಿದ್ದಾರೆ? ಪಪ್ಪ ಏನು ಮಾಡ್ತಿದ್ದಾರೆ ಪಪ್ಪ? ಸೊ ಇವಾಗ ನಾವು ಅಡುಗೆ ಮನೇಲಿದ್ದೀವಿ. ಏನಕ್ಕೆ ಅಂದರೆ ಸೊ ಮಹಿ ಹಾಯ್, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಸ್ಪೆಷಲ್ ಇವತ್ತು ಬರ್ಡೇ ಸ್ಪೆಷಲ್ಲು ಕ್ಯಾರೆಟ್ ಹಲ್ವಾ. ಸೊ ನನಗಂತೂ ತುಂಬ ಇಷ್ಟ ಮಹಿ ಮಾಡೋ ಕ್ಯಾರೆಟ್ ಹಲ್ವಾ. ಆ್ಯಂಡ್ ಮಹಿಗೂ ಇಷ್ಟ ಕ್ಯಾರೆಟ್ ಹಲ್ವಾ. ಹಾಗಾಗಿ ನನ್ನ ಬರ್ಡೇಗೆ ಅವರೇ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ. ಲಿಶು ನಾವು ಲಾಸ್ಟ್ ಯಾವಾಗ ಏನು ಲಕ್ಷ್ಮಿ ಹಬ್ಬದಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಪ್ರೆಗ್ನೆಂಟ್ ಅಲ್ವಾ, ಮಿಸ್ಟೇಕ ಮಾಡಿದ್ದು ನೀವು. ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ನೀವು ಮಾಡಿಕೊಟ್ಟಿದ್ರಲ್ಲ. 6 ಮಂತ್ಸು 7 ಮಂತ್ಸು ಆಗಿತ್ತಲ್ಲ, ಯಾವುದೋ ಹಬ್ಬ ಬಂದಿತ್ತು ಅಂದ್ಕೊಳ್ತೀನಿ. ಲಕ್ಷ್ಮಿ ಹಬ್ಬನೇ ಕಣ್ರಿ ಮೇ ಬಿ. ಹಾಂ, ಆ ಟೈಮಲ್ಲಿ ಮಹಿ ನನಗೆ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ಟಿದ್ರು. ಇದೇ ಜಾಗದಲ್ಲಿ ಕೂತ್ಕೊಂಡು. ಲಿಶು ಅವಾಗ ಹೊಟ್ಟೆ ಒಳಗಡೆ ಇದ್ದ. ಇವಾಗ ಲಿಶು ಈಚೆ ಬಂದುಬಿಟ್ಟಿದ್ದಾನೆ. ಮಗನೇ ಈಚೆ ಬಂದಿದ್ಯಾ? ಅವನು ಸುತ್ತಮುತ್ತ ಸಂಶೋಧನೆ ಮಾಡ್ತಾನೆ, ಹುಡುಕ್ತಾವನೆ. ಅವನ ಕೈಗೆ ಏನಾದ್ರು ಸಿಕ್ಕಿದ್ರೆ ಸಾಕು ಹಿಡ್ಕೊಬಿಡೋಣ ಅಂತ. ಇದೊಂದು ಗಿಲ್ಕಿ ಥರದ್ದು ಕೊಟ್ಟಿದ್ದೀನಿ, ಅದನ್ನೇ ಹಿಡ್ಕೊಂಡು ಆಡ್ತಾವನು. ಆಯ್ತು ಸಾಕು. ಸೊ ಇವತ್ತು ನನಗೆ ರೆಡಿ ಆಗೋದಕ್ಕೆ ನನ್ನ ಮಗ ಬಿಡ್ತಾ ಇಲ್ಲ ಬರ್ಡೇಗೆ. ನೋಡಿ, ಮದುವೆಗಿಂತ ಮುಂಚೆ ಬರ್ತ್ಡೇ ಅಂದರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ಆಹಾ ಬರ್ಡೇ ಅಂದರೆ ನನಗೊಂದು ರೀತಿ ಹಬ್ಬನೇ ಅಂದ್ಕೊಳ್ಳಿ, ಹಂಗಿರ್ತಿತ್ತು ನನ್ನ ಬರ್ಡೇ. ಅವತ್ತೊಂದು ದಿನ ನಾನು ಒಂದು ಕೆಲಸನೂ ಮುಡ್ತಾ ಇರಲಿಲ್ಲ. ಅಂದರೆ ಇಡೀ ದಿನ ನಾನೇ ಕೆಲಸ ಮಾಡ್ತಾಯಿದ್ದೆ. ಬಟ್ ಬರ್ಡೇ ಟೈಮಲ್ಲಿ ನಾನು ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ನಮ್ಮ ಅಮ್ಮನಿಗೆ ಹೇಳ್ಬಿಡನೆ, ನನ್ನ ಬರ್ಡೇ ಟೈಮಲ್ಲಿ ನಾನು ಮಾತ್ರ ಏನು ಕೆಲಸನೂ ಮಾಡಲ್ಲ ಅಂತ. ಸೊ ಹಂಗಿರ್ತಿತ್ತು. ರೆಡಿ ಆಗು, ದೇವಸ್ಥಾನಕ್ಕೆ ಹೋಗು, ಚೆನ್ನಾಗಿ ಸುತ್ತು, ಆ ಥರ ಇರ್ತಿತ್ತು. ಲವ್ ಮಾಡಿದ್ಮೇಲೆ ಅದೊಂದು ರೀತಿ ಸಖತ್ತಾಗಿತ್ತು ಬರ್ಡೇ. ಮರೆಯೋಕ್ಕಾಗದೆ ಹೋಗಿರೋ ಅಷ್ಟು ಗಿಫ್ಟು ಮತ್ತು ಅದು ಮೆಮೊರೀಸೇ ಮಾತ್ರ ಸಖತ್ತಾಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದರು ಮಹಿ ಬರ್ಡೇನ. ಇನ್ನೂ ಮೆಮೊರೇಬಲ್ ಆಗಿರುತ್ತೆ. ಹೌದಾ? ಇವತ್ತು ಇದು ನನಗೆ 24ನೇ ವರ್ಷ, ಅಂದರೆ 24ನೇ ವರ್ಷದ ಬರ್ಡೇ ಅಲ್ವಾ. ಸೊ ಇದು ಹೆಂಗೆ ಅಂದರೆ ಲಿಶು ಬಂದಿದ್ದಾನೆ. ಲಾಸ್ಟ್ ಇಯರ್ 23ನೇ ವರ್ಷದ ಬರ್ಡೇ ನೀವು ನೋಡಿರ್ತೀರ, ವ್ಲಾಗ್ ಶೇರ್ ಮಾಡಿದ್ದೀನಿ ನಾನು. ಅದನ್ನು ಮಹಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆವಾಗ ಲಿಶು ಹೊಟ್ಟೆ ಒಳಗಡೆ ಇದ್ದ, ನಾನಾಗ ಕನ್ಸೀವ್ ಆಗಿದ್ನಲ್ಲ. ಇವಾಗ ಲಿಶು ನನ್ನ ಜೊತೆನೇ ಇದ್ದಾನೆ ನೋಡಿ. ಲಿಶು ಅಮ್ಮನಿಗೆ ವಿಶ್ ಮಾಡ್ದ ನೀನು? ಮೊಮ್ಮಗೆ ವಿಶ್ ಮಾಡ್ದ? ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ ಅಷ್ಟೇ.
ರೆಡಿ ಆಗೋದಕ್ಕೆ ಬಿಡ್ತಾ ಇಲ್ಲ ಇವನು. ಅವರಪ್ಪ ಸ್ವೀಟ್ ಮಾಡ್ತಿದ್ದಾರಲ್ವ, ಸೊ ಅದಕ್ಕೆ ನಾನೇ ಎತ್ಕೊಂಡಿದ್ದೀನಿ. ಸ್ವೀಟ್ ಜೊತೆ ಸ್ಪೆಷಲ್ಲು. ಏನು ಸ್ಪೆಷಲ್ಲು? ಏನೇನೋ ಮಾಡ್ತಿದ್ದಾರೆ ಅವರು, ಏನು ಅಂತ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಕೆಲಸ ಇವ್ ನೋಡ್ಕೊಳ್ಳೋದೇ ಅರ್ಧ ಕೆಲಸ ನನಗೆ. ಸೊ ಓಕೆ, ನಾನು ಫುಲ್ ರೆಡಿ ಆದಾಗ ಹಿಂಗೆ ಕಾಣಿಸ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ. ಈ ಡ್ರೆಸ್ ಬಗ್ಗೆ ಎಲ್ಲ ನೀವು ಕಮೆಂಟ್ ಮಾಡ್ತೀರಾ, ನಾನು ಯಾವುದೇ ಡ್ರೆಸ್ ವೇರ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಇವನೊಬ್ಬ ಕ್ಯಾಮ್ರಾ ನೋಡಿತವನು. ಪಪ್ಪ ಏನೋ ಮಾಡ್ತಾವ್ರೆ ಮಗನೇ. ಮಹಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಪಾಪ ಅವರೇ ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ರು. ನಾನಂತೂ ಏನೂ ಕಟ್ ಮಾಡ್ಕೊಳ್ತಾ ಇರಲಿಲ್ಲ. ನೀವೇ ನೋಡ್ತಿರ್ಬೋದು, ಲಿಶು ಹಠ ಮಾಡ್ತಾ ಇದ್ದ ಅಲ್ವಾ. ಸೊ ಅವನನ್ನು ಒಬ್ರು ಎತ್ಕೊಂಡಂಗೆ ಇರಬೇಕು. ಅವನ್ನ ಮಲಗಿಸ್ಬಿಟ್ಟು ನಾವಿಲ್ಲಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮಹಿನೇ ಎಲ್ಲ ಮಾಡ್ತಾಯಿದ್ರು, ಬರ್ಡೇ ಸ್ಪೆಷಲ್ ಅಂತ ಹೇಳಿ. ಹಾಸ್ಪಿಟಲಿಂದ ಬಂದ ತಕ್ಷಣವೇ ಅಡುಗೆ ಏನು ಕೆಲಸ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರು. ಅವರು ರೆಸ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಕಿಚ್ಚಾಕ್ಬಿಡ್ತಾನೆ ನನ್ನ ಮಗ ಫೋನ್ನೇ. ಇಲ್ಲಿ ಲಿಶಾಂತ್, ನೀನು ಇಲ್ಲಿ ಲಿಶಾಂತ್, ಇಲ್ಲಿ ಪುಟಾಣಿ. ಪುಟಾಣಿ ಏನು ಪುಟಾಣಿ, ಏನು ಪುಟಾಣಿ. ಚಿಕ್ಕದೇನು ಇಲ್ವಾ, ಬರೀ ಇದು ಮಲಗಿಸ್ಬಿಟ್ನಾ. ಕೈ ನೋಯ್ತೈತೆ ನನಗೆ, ಕೈ ಸಿಕ್ಕಾಬಿಟ್ಟೆ ಪೇಯ್ನ್ ಬರ್ತೈತೆ. ಏನು ಡವ್ ಮಾಡ್ತಾವನೆ ಇವನು, ಏನು ಡವ್ ಮಾಡ್ತಾವನೆ ಇವನು. ಸೊ ಅವನ್ನ ಮಲಗಿಸ್ಬಿಟ್ಟು ನಾನು ಪಟ ಅಂತ ರೆಡಿ ಆಗಿಬಿಡ್ಬೇಕು. ಟೈಮ್ ಇಲ್ಲ, ಟೆಂಪಲ್ ಬೇರೆ ಹೋಗ್ಬೇಕಲ್ವಾ. ಸೊ ಬೇಗ ರೆಡಿ ಆಗೋಣ, ಬೇಗ ರೆಡಿ ಆಗೋಣ, ಬೇಗ ಎಲ್ಲ ರೆಡಿ ಆಗೋದಕ್ಕೂ ಬಿಡ್ತಿಲ್ಲ ಅವನು. ಯಪ್ಪ, ನನ್ನ ಬರ್ಡೇ ಅಲ್ವಾ ಇದು, ನಾನು ನಿನ್ನ ಬರ್ಡೇಗೆ ಹಂಗೆ ಮಾಡ್ತೀನಾ? ನೋಡಿ, ಚಿಕ್ಕ ಮಕ್ಳು ಇಟ್ಕೊಂಡು ಬರ್ಡೇ ಮಾಡ್ಕೊಳ್ತೀನಿ ಅಂದರೆ ಅಷ್ಟೇ. ನನ್ನ ಬರ್ಡೇ ಸಂಜೆನೇ ಆಗೋಯ್ತೈತೆ, ಇಷ್ಟೇ. ಸೊ ಅವನಿಗೆ ಫೀಡ್ ಮಾಡಿ ನಿದ್ದೆ ಮಾಡಿಸ್ಬಿಟ್ಟು ಅದಾದಮೇಲೆ ಟಕ ಅಂತ ರೆಡಿ ಆಗಿಬಿಡೋಣ. ಮನೆಯಿಂದ ಬೇಗ ರೆಡಿ ಆಗಿಬಿಟ್ಟು ಯೂನಿಕ್ ಸ್ಕ್ರೀನಿಗೆ ಅಂತ ಕರ್ಕೊಂಡು ಬಂದರು ಮಹಿ. ಇದು ನನಗೆ ಸರ್ಪ್ರೈಸು. ಸೊ ನನಗೆ ಇದನ್ನು ಹೇಳೇ ಇರಲಿಲ್ಲ, ಸಡನ್ನಾಗಿ ಕರ್ಕೊಂಡು ಬಂದರು. ಐಶೋ ನಾನು ಕೂಡ ಸರ್ಪ್ರೈಸಲ್ಲೇ ಎಲ್ಲನೂ ನೋಡ್ತಾ ಇದ್ದೆ. ಇದೇನು ನನಗೇನು ಹೇಳೇ ಇರಲಿಲ್ಲ ಇವರು ಒಂದು ಮಾತು ಕೂಡ ಅಂತ ಹೇಳಿ. ಆ್ಯಕ್ಚುಲಿ ಇವ್ರು ಅಂದ್ಕೊಂಡಿದ್ದು ಮಧ್ಯಾಹ್ನನೇ ಮಾಡಬೇಕು ಅಂತ, ಬಟ್ ಆದರೆ ಟೈಮ್ ಸಿಗಲಿಲ್ಲ, ಸ್ಲಾಟ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದನ್ನು. ಸೊ ಹಾಗಾಗಿ ಅಷ್ಟಾಗಿ ಏನು ಬ್ಯಾಕ್ಗ್ರೌಂಡ್ ಡಿಸೈನ್ ವರ್ಕ್ ಏನಿದೆ ಅದೆಲ್ಲ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಸ್ಮೋಕಿಂಗ್ ಎಫೆಕ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ, ಬಟ್ ಆದ್ರೂ ಅದನ್ನು ಕೂಡ ಮಿಸ್ ಆಯಿತು. ಈಗ ಗಡಿಬಿಡಿಲಿ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದರೆ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಿಲ್ಲ ಅಂತಾರಲ್ಲ, ಹಾಗಾಗಿ ಸ್ಮೋಕಿಂಗ್ ಎಫೆಕ್ಟ್ ಮಾಡಬೇಕು ಅಂದರೆ ಸ್ಮೋಕ್ ಅದನ್ನೆಲ್ಲ ಮೊದಲೇ ತರಿಸಿಟ್ಕೊಳ್ಬೇಕಂತೆ. ಸೊ ಅದೆಲ್ಲ ಮಿಸ್ ಆಯಿತು. ಮಹಿ ಅದನ್ನೇ ಹೇಳ್ತಾಯಿದ್ರು, ಅಯ್ಯೋ ಇಷ್ಟೇ ಮಾಡಿದ್ದೀನಿ, ಅದೊಂದು ಮಿಸ್ ಆಗೋಯ್ತಲ್ಲ ಅಂತ ಹೇಳ್ತಾಯಿದ್ರು. ನಾನು ಇಟ್ಸ್ ಓಕೆ, ಇಷ್ಟಾದರೂ ಮಾಡಿದ್ದೀರಲ್ಲ ಅಂತ ಹೇಳಿ ನನಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ರಾಮನಗರದಿಂದ ಚನ್ನಪಟ್ಟಣ ಬರೋವರೆಗೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಮಳೆ ಬರ್ತಾಯಿತ್ತು ಆ್ಯಂಡ್ ಆಲ್ಸೋ ತುಂಬ ಚಳಿ ಆಗ್ತಾಯಿತ್ತು. ಬೈಕಲ್ಲಿ ಬಂದಿದ್ವಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಆ್ಯಂಡ್ ಇಲ್ಲಿ ಕೇಕ್ ಕೂಡ ರೆಡಿಯಾಗಿತ್ತು. ಐಶುಗೆ ಕೇಕ್ ಬರೀಬೇಕಾದ್ರೆ ಎ ತೆಗಿಬೇಕಿತ್ತು, ಬಟ್ ಅವರು ಎ ಅನ್ನೋ ಇನ್ಶಿಯಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನನ್ನ ನೇಮ್ ಬಂದು ISHWARY ಐಶ್ವರ್ಯ. ಒಬ್ಬೊಬ್ಬರು ಎಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ, ನಂದು ಐಯಿಂದ ಇರೋದು.
ಸೊ ಪ್ರೈವೇಟ್ ಥಿಯೇಟರ್ ಇದು ಎಷ್ಟು ಚೆನ್ನಾಗಿರುತ್ತಲ್ವ, ಒಬ್ರನ್ನೊಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯಿತು. ಐಡಿಯಾ ಮಾತ್ರ ಯುನೀಕ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ನನಗೆ ಸಂಚಿತ್ ಹೆಗ್ಡೆ ಸಾಂಗ್ ಅಂದರೆ ತುಂಬಾ ಇಷ್ಟ. ಅವ್ರ ಸಾಂಗ್ ಹಾಡ್ತಿದ್ದ ತಕ್ಷಣವೇ ಆಹಾ ಡ್ಯಾನ್ಸ್ ಮಾಡಿಬಿಡೋಣ ಅನ್ನಿಸ್ತಾ ಇರುತ್ತೆ. ಸೊ ನಾನು ಅಲ್ಲೇ ಹಂಗೆ ಕಳೆದೋಗ್ತಾ ಇದ್ದೆ. ನಂಗೆ ತುಂಬಾ ಇಷ್ಟ ಅವ್ರ ಸಾಂಗ್. ಲಾಸ್ಟ್ ಮೂಮೆಂಟ್ ಪ್ಲಾನ್ ಆಗಿದ್ದು ಅದನ್ನೇ ಹೇಳ್ತಿರೋದು. ಕೇಳಿಸ್ಕೊಂಡ್ರಿ ಅಲ್ವಾ, ಇದು ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ನಮ್ಮದು. ಮಹಿ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಹಿ ಮೈಂಡಲ್ಲಿ ಓಡ್ತಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಹೊರಗಡೆ ಹೋಗ್ಬಿಟ್ಟು ಬಂದು ಅಂತ ಅವ್ರು ಅಂದ್ಕೊಂಡಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಯೂನಿಕ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಲಿಶು ಆರಾಮಾಗಿ ಕೂತ್ಕೊಂಡಿದ್ದ. ಅವನು ಫುಲ್ ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ ಫಸ್ಟು. ಅದಾದಮೇಲೆ ಅಲ್ಲಿ ಅವನಿಗೆ ಕಂಫರ್ಟೇಬಲ್ ಅನಿಸುತ್ತಾ ಅಂತ ಅವನ್ನೆಲ್ಲ ಕಂಡುಕೊಂಡು ಅದಾದಮೇಲೆ ಅವನು ಫುಲ್ ಎಂಜಾಯ್ ಮಾಡ್ತಾನೆ. ಸೊ ಅವನದು ತುಂಬ ಚೆನ್ನಾಗಿದೆ, ಅದು ಕ್ಯೂಟ್ ಮೂಮೆಂಟ್ಸು. ನಾನಿಲ್ಲಿ ವೀಡಿಯೋಸ್ ತಗೊಳ್ತಾ ಹಾಗೆ ಸೆಲ್ಫಿ ಕೂಡ ತಗೊಳ್ತಾ ಇದ್ದೆ. ಸೆಲ್ಫಿ ಕೂಡ ಇಂಪಾರ್ಟೆಂಟ್ ಅಲ್ವಾ, ಬರ್ಡೇಲಿ ಒಂದು ಫೋಟೋ ಇಲ್ಲಾಂದರೆ ಹೇಗೆ ಅಂತ ಹೇಳಿ ಫೋಟೋಸ್ ತಗೊಳ್ತಾ ಇದ್ದೆ. ಇವಾಗ ಕೇಕ್ ಕಟ್ ಮಾಡೋ ಟೈಮ್. ಸೊ ನಾನಿವಾಗ ನಿಮಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಯೂನಿಕ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಬಂದು ಚನ್ನಪಟ್ಟಣದಲ್ಲಿದೆ. ಸೊ ನೀವು ಯಾರಾದರೂ ಅಲ್ಲಿ ಹತ್ರದಲ್ಲಿದ್ದರೆ ಆ್ಯಂಡ್ ನಿಮಗೂ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡಬೇಕು. ಆ್ಯಂಡ್ ಆಲ್ಸೋ ಯೂನಿಕ್ ಸ್ಕ್ರೀನ್ ಅವ್ರ ಪೇಜ್ ಕೂಡ ನೀವು ಫಾಲೋ ಮಾಡಿ. ಇಲ್ಲಿಗೆ ಹೋದರೆ ಪ್ರೈವೇಟ್ ಥಿಯೇಟರ್ ಏನಿದೆ ಅಲ್ಲಿಗೆ ಹೋದರೆ ನನ್ನ ಪೇಜನ್ನ ಮತ್ತು ಅವ್ರ ಪೇಜನ್ನು ತೋರಿಸ್ಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋದಾದರೆ ನಿಮಗೆ ಅರ್ಧ kg ಕೇಕ್ ಫ್ರೀ ಸಿಗುತ್ತೆ. ಆ್ಯಂಡ್ ಆಲ್ಸೋ 10% ಡಿಸ್ಕೌಂಟ್ ಕೂಡ ಇರುತ್ತೆ ನಿಮಗೆ. ಸೊ ಯಾರು ತಡ ಮಾಡದೆ ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು. ಸೊ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಇದಿರೋದು ಇನ್ನು 2 ತಿಂಗಳಷ್ಟೇ. ಸೊ ಈ 2 ತಿಂಗಳಲ್ಲಿ ಈ ಆಫರ್ ನಡೀತಾ ಇದೆ. ಸೊ ಬೇಗ ನನ್ನ ಪೇಜ್ ಮತ್ತು ಯೂನಿಕ್ ಸ್ಕ್ರೀನ್ ಪೇಜ್ನ ಫಾಲೋ ಮಾಡಿ. ಇವರಲ್ಲಿ ಎಲ್ಲ ಥರದ ಈವೆಂಟ್ಸ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಆಲ್ಸೋ ಔಟ್ಡೋರ್ ಈವೆಂಟ್ಸ್ ಕೂಡ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಪಾಪುಗೆ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಯಾವ ಪ್ಲೇಸಲ್ಲಿ ಹೇಳ್ತಿರೋ ಅದೇ ಪ್ಲೇಸಿಗೆ ಬಂದು ಅವರು ಎಲ್ಲ ರೀತಿ ಡೆಕೋರೇಟ್ ಮಾಡಿಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ. ಬೇಗ ಪೇಜ್ ಫಾಲೋ ಮಾಡಿಬಿಟ್ಟು ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅಂತೂ ಫುಲ್ ಹ್ಯಾಪಿ ಆಗಿದ್ದ, ನೀವೇ ನೋಡ್ತಿರ್ಬೋದು. ಅವನಿಗೆ ಫುಲ್ ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದ ಅವನು. ಸೊ ನನಗೂ ಅಷ್ಟೇ ಅವನು ಆ ರೀತಿ ಇದ್ದಾಗ ತುಂಬ ಖುಷಿಯಾಗುತ್ತೆ. ಮಕ್ಕಳು ಎಲ್ಲೇ ಇದ್ದರೂ ಕೂಲಾಗಿ ಕಾಮಾಗಿರಬೇಕು. ಆ್ಯಂಡ್ ನಮಗೂ ಅದೇ ಬೇಕಾಗುತ್ತಲ್ವ ಪೇರೆಂಟ್ಸ್ಗೆ. ಎಲ್ಲೇ ಕರ್ಕೊಂಡು ಹೋದ್ರು ಅಳ್ತಾ ಇದ್ದರೆ ನಮಗೆ ಕಿರಿಕಿರಿ ಅನಿಸುತ್ತೆ, ಅಯ್ಯೋ ಎಲ್ಲೂ ಹೋಗೋದೇ ಬೇಡ ಅಂತ. ಸೊ ಈ ರೀತಿ ಆರಾಮಾಗಿದ್ದರೆ ನಮಗೂ ಹಬ್ಬ, ಮಕ್ಕಳು ಆರಾಮಾಗಿದ್ದಾರೆ, ನಾವು ಕೂಡ ಆರಾಮಾಗಿರ್ಬೋದು ಅನ್ನೋ ಥರ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಹಿಗೆ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ನನಗೊಂದ್ಸಲ ಆದರೂ ಇನ್ಫಾರ್ಮ್ ಮಾಡಬೇಕಲ್ವ ನೀವು ಅಂತ ಹೇಳಿ. ಬಟ್ ಆದರೆ ಅವರು ನಾನು ಇನ್ಫಾರ್ಮ್ ಮಾಡಿದ್ರೆ ನಿಂಗೆ ಸರ್ಪ್ರೈಸ್ ಇಲ್ಲ ಅನಿಸುತ್ತೆ ಅಂತ ಹೇಳಿ ಅವರು ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಬಟ್ ಆದರೆ ಅವ್ರು ಹೇಳ್ತಾ ಇದ್ದಿದ್ದು ದಿ ಯೂನಿಕ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಏನು ನಡೆಸ್ತಿದ್ದಾರೆ ಅವರು ಹೇಳಿದ್ದು, ಸರ್ ನೀವು 1 ಡೇ ಮುಂಚೆನೇ ನಮಗೆ ಇನ್ಫಾರ್ಮ್ ಮಾಡಿದ್ದಿದ್ರೆ ನಾವು ನಿಮಗೆ ಎಲ್ಲ ಥರದ ಫೆಸಿಲಿಟೀಸ್ ಏನಿದೆ ಅದನ್ನೆಲ್ಲ ನಾವು ನಿಮಗೆ ಕೊಡ್ತಾ ಇದ್ವಿ. ಬಟ್ ಆದರೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿರೋದ್ರಿಂದ ಏನೂ ಡೆಕೋರೇಟ್ ಮಾಡೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟಿದ್ದೀವಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ನಮಗೂ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಪಾಪ ಅವ್ರಿಗೂ ಏನು ಮಾಡೋದಕ್ಕಾಗತ್ತಲ್ವಾ. ಅವ್ರ ವಾಟ್ಸಪ್ ನಂಬರ್ ಮತ್ತು ಅವ್ರ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ. ನಾನಿಲ್ಲಿ ಮಹಿಗೆ ರೀಲ್ಸ್ ಮಾಡೋಣ ಬನ್ನಿ ಅಂತ ಕರೀತಾ ಇದ್ದೆ. ಅವ್ರಿಗೆ ಮೊದಲೇ ಕಾಲು ನೋವಿತ್ತಲ್ವ, ಸೊ ಜಾಸ್ತಿ ನಿಂತ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲೂ ರೀಲ್ಸ್ ಅಂದರೆ ಅವರು ನೆಕ್ಸ್ಟ್ ಟೈಮ್ ಅವಾಗಾರು ಮಾಡ್ಕೊಳ್ಳೋಣ, ಇವಾಗ ನಿನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತಗೋ, ಇವತ್ತೆಲ್ಲ ನಿಂದೆ ಅಂತ ಹೇಳ್ತಾಯಿದ್ರು. ನಾನು ಒಬ್ಬಳೇ ಎಷ್ಟು ಅಂತ ವೀಡಿಯೋ ಮಾಡಲಿ, ನಾನು ನನ್ನ ಮಗು.
ಸೊ ಹಂಗೂ ಲಿಶುನು ಕರ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಎಷ್ಟೊತ್ತು ಅಂತ ನಾವು ಮಾಡೋದಕ್ಕಾಗುತ್ತೆ, ನೀವು ಬನ್ನಿ ಒಂದೆರಡು ವೀಡಿಯೋ ಮಾಡ್ಕೊಬಿಡೋಣ ಅಂತ ಕರೀತಾ ಇದ್ದೆ. ಬಟ್ ಆದರೆ ಅವರು ತುಂಬಾ ಸುಸ್ತಾಗಿದ್ರು. ಬಟ್ ನಾನು ಕರೆದೆ ಅಂತ ಕೊನೆಗೂ ಬಂದರು. ಒಂದೆರಡು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಏನೇ ಆಗಲಿ ಲವ್ ಮಾಡಿ ಮದುವೆ ಆದಮೇಲೆ ಈ ರೀತಿ ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಲೈಫ್, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಲಿಶು ಜೊತೆ ಫುಲ್ ಎಂಜಾಯ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಮಹಿಗೆ ಸುಸ್ತಾಗ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಮಾತ್ರ ಕೀಟ್ಲೆ ಕೊಡ್ತಾಯಿದ್ದೆ ಬನ್ನಿ ಬನ್ನಿ ಅಂತ. ಅದಾದಮೇಲೆ ಅವ್ರಿಗೆ ನಮ್ಮ ಈ ಒಂದು ಪುಟ್ಟ ಫ್ಯಾಮಿಲಿಗೆ ಯಾರದೇ ದೃಷ್ಟಿ ಬೀಳದೆ ಹೋಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಮೂವಿ ನೋಡ್ಬೋದಾಗಿತ್ತು. ಬಟ್ ಲಿಶುಗೆ ಸಾಂಗ್ ಅಂದರೆ ತುಂಬ ಇಷ್ಟ. ಅವನು ನಾನು ಪ್ರೆಗ್ನೆನ್ಸಿಲಿದ್ದಾಗಿಂದನೂ ಅವನಿಗೆ ಸಾಂಗ್ ಕೇಳಿ ಅವನಿಗೆ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಮೂವಿಯನ್ನು ಮನೇಲೇ ನೋಡ್ಕೊಳ್ತೀವಿ. ಸೊ ಸಾಂಗ್ ಪ್ಲೇ ಮಾಡಿಬಿಟ್ಬಿಡೋಣ, ಅವನು ಎಂಜಾಯ್ ಮಾಡಲಿ ಅಂತ ಹೇಳಿ AC ಹಾಕಿದ್ರು ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಗೊತ್ತಾ. ಸಕ್ಕತ್ತಾಗಿತ್ತು ಏನು ಮಗನೆ. ನನಗೆ ಏನೋ ಒಂಥರ ಈ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಅಂತ. ಲಿಶು ನಾನು ಒಂದೇ ಥರ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ನನ್ನ ಬರ್ಡೇಗೆ. ಆ್ಯಕ್ಚುಲಿ ಮಹಿಗೂ ಕೂಡ ಬ್ಲೂ ಏನಂತಾರೆ ಇದು ಪರ್ಪಲ್ ಮತ್ತು ಬ್ಲೂ ಒಂದು ಕಾಂಬಿನೇಷನಲ್ಲಿದೆ ಈ ಒಂದು ಕಲರ್. ಸೊ ಇದನ್ನು ಅವ್ರಿಗೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಶರ್ಟ್ನ. ಬಟ್ ಆದರೆ ಅವರು ಬೇಡ ಅಂದ್ಕೊಂಡು ಫೈನಲಿ ಅವ್ರು ತಗೊಳ್ಳೇ ಇಲ್ಲ. ಅದಕ್ಕೋಸ್ಕರ ನಾನು ಲಿಶು ಡಾರ್ಕ್ ಮತ್ತು ಲೈಟ್ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಫೈನಲಿ ಮಹಿ ಕೂಡ ಸ್ವಲ್ಪ ಡಾರ್ಕ್ ಇರೋದನ್ನು ಚೂಸ್ ಮಾಡಿ ಹಾಕ್ಕೊಂಡಿದ್ದಾರೆ ಪುಲ್ಲೋವರು. ಸೊ ಇಲ್ಲಿ ಲಿಶು ನನಗೆ ಪುತ್ತ ಕೊಡ್ತಾ ಇದ್ದ. ಲಿಶುಗೆ ನಾವು ಪುಪ್ಪಿ ಕೊಡೋದಕ್ಕೂ ನಮ್ಮ ಮಗು ನಮಗೆ ಮುತ್ತು ಕೊಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ. ಈ ಸಾಂಗ್ನ ಪ್ಲೇ ಮಾಡಿರೋದು ಲಿಶುನೇ. ಅವನು ರಿಮೋಟನ್ನು ಏನೋ ಅಮ್ಕೋಗೋದಕ್ಕೆ ಹೋಗಿ ಉದಯ ಮ್ಯೂಸಿಕ್ ಅಮ್ಮಕ್ಬಿಟ್ಟ. ಹಾಗಾಗಿ ಈ ಸಾಂಗ್ ಪ್ಲೇ ಆಗ್ತಿದೆ. ನೆನಪಿರಲಿ ಸಾಂಗ್ ಎಷ್ಟು ಸಲ ಪ್ಲೇ ಮಾಡಿದ್ರು ಕೇಳಿಸ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಆವಾಗಲೇ ಅಷ್ಟು ಹಿಟ್ಟಾಗಿತ್ತು. ಇನ್ನು ಇವಾಗ ಕೇಳಬೇಕಾ? ಇವಾಗ ಮನೆ ರಾಖಿ ಏನೋ ತಗೊಳಕ್ ಹೋದಾಗ ಮಾತಾಡ್ದಲ್ಲ ಹಾಗೆ. ಸೊ ಇವಾಗ ಬರ್ಡೇ ಎಲ್ಲ ಮುಗೀತು, ಕೊಡ್ತಾ ಇದ್ದೀವಿ ಮನೆಗೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು, ವೆಲ್ಕಮ್. ಥ್ಯಾಂಕ್ ಯು. ಸೊ ಈಗ ಮನೆಗೆ ಹೋಗೋಣ. ಬಾಯ್. ನಾನಂತೂ ಇವತ್ತು ನನ್ನ ಬರ್ಡೇ ದಿನ ಚಿಕ್ಕ ಮಗು ಥರ ಫುಲ್ ಎಂಜಾಯ್ ಮಾಡಿದ್ದೀನಿ. ನನಗೆ ಈ ರೀತಿ ಚಿಕ್ಕ ಮಕ್ಕಳಾಗಿ ಕಳೆದೋಗೋದಕ್ಕೆ ತುಂಬಾ ಇಷ್ಟ. ಸೊ ಎಷ್ಟೇ ದೊಡ್ಡವರಾದರೂ ನಾವು ಚಿಕ್ಕವರಾಗಿರೋದನ್ನು ಯಾವತ್ತೂ ಮರಿಬಾರ್ದು. ಸೊ ಅಲ್ಲಿಂದ ಹೊರಡಬೇಕಾದ್ರೆ ನನ್ನ ಕೂದಲೆಲ್ಲ ಮಹಿನೆ ಎಲ್ಲ ಎತ್ತಿ ಕಟ್ತಾಯಿದ್ರು. ಗಾಡೀಲಿ ಹೋಗಬೇಕಾದ್ರೆ ಗಾಳಿಗೆ ಎಲ್ಲ ಕೂದಲೆಲ್ಲ ಹಾರುತ್ತಲ್ವ ಅಂತ ಹೇಳಿ ಅವರೆಲ್ಲ ಫುಲ್ ಬಂದ್ ಮಾಡ್ತಾಯಿದ್ರು. ಸೊ ಯೂನಿಕ್ ಸ್ಕ್ರೀನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯೂನಿಕ್ ಸ್ಕ್ರೀನ್ಗೆ ಹೋಗಿ ಫುಲ್ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ಮನೆಗೆ ಬಂದ್ವಿ, ಮನೆಗೆ ರೀಚ್ ಆಗಿದ್ದೀವಿ. ಲಿಶುಗೆ ಮಲಗ್ಸೋಣ. ಆ್ಯಂಡ್ ಇವತ್ತು ಮಹಿ ನನಗೋಸ್ಕರ ಏನು ಪ್ರಿಪೇರ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನಾನು ನೋಡೋದಕ್ಕೆ ಹೋಗಿಲ್ಲ ಅವ್ರು ಏನೇನು ಮಾಡಿದ್ದಾರೆ ಅಂತ. ಟೈಮ್ ಆಗೋಯ್ತು ಅಂತ ಹೇಳಿ ಅರ್ಜೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕೇಕ್ ಕಟ್ಟಿಂಗ್ನ ಚನ್ನಪಟ್ಟಣದಲ್ಲಿ ಮಾಡಿಸ್ಬೇಕು ಅಂತ ಅರ್ಜೆಂಟಲ್ಲಿ ಬುಕ್ ಮಾಡಿ ಹೋಗಿದ್ದು. ಸೊ ಮೊದಲೇ ಹೇಳಿದ್ದಿದ್ರೆ ಅವರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಡ್ತಾ ಇದ್ವಿ ಆ್ಯಂಡ್ ಸ್ಮೋಕಿಂಗ್ ಎಫೆಕ್ಟ್ ಕೂಡ ಮಾಡಿಕೊಡ್ತಾ ಇದ್ವಿ ಅಂತ ಹೇಳಿದ್ರು. ಸೊ ಓಕೆ, ಪರವಾಗಿಲ್ಲ, ಅರ್ಜೆಂಟಲ್ಲಿ ಬಂದಿದ್ದಲ್ವ. ಸೊ ಕಾಲ್ ಮಾಡಿ ನಾವು ಮಹಿ ಬುಕ್ ಮಾಡಿದಾಗ 7 ಗಂಟೆ ಅಂದ್ಕೊಳ್ತೀನಿ, 6:30-7 ಗಂಟೆಗೆ ಮಹಿ ಬುಕ್ ಮಾಡಿತ್ತು, ಸಂಜೆ ಅಂದರೆ ನೈಟು. ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ
ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಲಿಶು ಕೂಡ ಅಷ್ಟೇ, ನೀವು ಬ್ಲಾಗಲ್ಲಿ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಅವನು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಏನು ಅವನು ಹಳ್ಳಿಲ್ಲ, ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದ. ಸೊ ಹೇಳಿದ್ನಲ್ವ, ನೀವೇನಾದರೂ ಪ್ಲ್ಯಾನ್ ಇದ್ದರೆ ಫಸ್ಟ್ ನಿಮ್ಗೆ ಯಾವ ರೀತಿ ಬೇಕು ಅದನ್ನೆಲ್ಲ ಹೇಳಿದ್ರೆ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಮ್ಮದು ಅರ್ಜೆಂಟಲ್ಲಿ ಪ್ಲ್ಯಾನ್ ಏನೂ ಇರಲಿಲ್ಲ ಅಲ್ವಾ. ಸೊ ಅರ್ಜೆಂಟಲ್ಲಿ ಹೋಗಿರೋದ್ರಿಂದ ನಮಗೆ ಸ್ಮೋಕಿಂಗ್ ಎಫೆಕ್ಟ್ ಎಲ್ಲ ಇರಲಿಲ್ಲ. ಅದನ್ನೆಲ್ಲ ಫಸ್ಟೇ ತಂದೆಲ್ಲ ಇಟ್ಕೊಳ್ಬೇಕಲ್ವ. ಸೊ ಹಾಗಾಗಿ ನಿಮ್ಗೇನಾದರೂ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಪೇಜನ್ನ ಫಾಲೋ ಮಾಡಬೇಕು. ಹಾಗೆಯೇ ಯೂನಿಕ್ ಸ್ಕ್ರೀನ್ ಪೇಜ್ ಏನಿದೆ ಅದನ್ನು ಕೂಡ ನೀವು ಫಾಲೋ ಮಾಡಿದರೆ ನನ್ನ ಕಡೆಯಿಂದ ನಿಮಗೆ ಅರ್ಧ kg ಕೇಕ್ ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ಆಲ್ಸೋ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಮಿಸ್ ಮಾಡಿದೆ ಹೋಗಿ, ಆಯಿತಾ. ಈ ಆಫರ್ ಇರೋದು 2 ತಿಂಗಳವರೆಗೂ. ಇದು ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ವರೆಗೂ ಇರುತ್ತೆ. ಈ ಆಫರ್ನ ಮಿಸ್ ಮಾಡಿಕೊಳ್ದೆ ಯೂನಿಕ್ ಸ್ಕ್ರೀನಲ್ಲಿ ನಿಮ್ಮ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಅವರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಅವ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ನನ್ನ ಪೇಜ್ ಕೂಡ ನೀವು ಫಾಲೋ ಮಾಡಬೇಕು. ಡಿಸ್ಕೌಂಟ್ ಬೇಕು ಅಂದರೆ ನನ್ನ ಪೇಜ್ ಕೂಡ ನೀವು ಫಾಲೋ ಮಾಡಿ. ನನ್ನ ಪೇಜ್ ಮತ್ತು ಅವ್ರ ಪೇಜ್ ಯೂನಿಕ್ ಸ್ಕ್ರೀನ್ ಏನಿದೆ ಅವ್ರ ಪೇಜ್, ಇಬ್ಬರು ಪೇಜನ್ನು ಫಾಲೋ ಮಾಡಿ ನೀವು ಅವ್ರಿಗೆ ತೋರಿಸಿದ್ರೆ ಅವರು ಡಿಸ್ಕೌಂಟ್ ನಿಮಗೆ ಕೊಡ್ತಾರೆ. ಲಿಶುಗೆ ಮನೆಗೆ ಬಂದ ತಕ್ಷಣ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸೊ ಅವನು ನಿದ್ದೆ ಮಾಡೋ ಮೂಡಲ್ಲೇ ಇಲ್ಲ. ಸೊ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಸೊ ಇವನು ಮಲ್ಕೊಳ್ಳೋ ರೀತಿ ಇದ್ದಾನೆ. ಮಧ್ಯರಾತ್ರಿ 11 ಗಂಟೆ 12 ಗಂಟೆವರೆಗೂ ಎದ್ದಂಗೆ ಇರ್ತಾನೆ ಅವನು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಮಹಿ ಏನು ಮಾಡಿದ್ದಾರೆ ನನ್ನ ಬರ್ಡೇಗೆ ಅಂತ ಹೇಳಿದ್ರೆ ತೋರಿಸ್ತೇನೆ, ಓಕೆನಾ. ಅವ್ರಿಗೆ ನಾನು ಹೇಳಿದ್ದೆ ಅಲ್ವಾ, ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಬಿದ್ದೋಗ್ಬಿಟ್ಟು ಕಾಲು ಏಟಾಗಿತ್ತು ಅಂತ ಹೇಳಿ. ಸೊ ಅವ್ರಿಗೆ ಆ ಪೇಯ್ನಲ್ಲೂ ನನಗೆ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಮಾಡಿಕೊಟ್ಟಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರಿಗೆ ಕಾಲು ನೋವ್ತಿದೆ ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಅಡುಗೆ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಾಸ್ಪಿಟಲಿಂದ ಬಂದು ರೆಸ್ಟ್ ತಗೊಳ್ತೇನೆ ಒಂದು ಹಾಸ್ಪಿಟಲ್ಗೆ ಹೋಗಿದ್ರಲ್ವಾ, ಆಫೀಸಿಂದ ಬಂದು ಹಾಸ್ಪಿಟಲ್ಗೆ ಹೋಗಿದ್ರು. ಆ್ಯಂಡ್ ಹಾಸ್ಪಿಟಲ್ನಿಂದ ಬಂದ ತಕ್ಷಣವೇ ಒಂಚೂರು ರೆಸ್ಟ್ ಮಾಡಿದೆ. ನನಗೋಸ್ಕರ ಅಂತ ಅಡುಗೆ ಮಾಡಿಕೊಟ್ಟಿದ್ದಾರೆ ಮೈ. ಸೊ ಆ ಪ್ರೀತಿಗೆ ಏನು ಹೇಳಿದ್ರೂ ಸಾಕಾಗೋದಿಲ್ಲ. ಏನು ಅಡುಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಫಸ್ಟು ಸ್ವೀಟಿಂದ ತೋರಿಸ್ತೀನಿ, ಓಕೆನಾ. ಕ್ಯಾರೆಟ್ ಹಲ್ವಾ ನನ್ನ ಫೇವ್ರೆಟ್. ಕ್ಯಾರೆಟ್ ಹಲ್ವಾ ಅಂದರೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನಿ. ಕ್ಯಾರೆಟ್ ಹಲ್ವಾ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಹಸಿ ಅವರೆಕಾಳು ಪಲಾವ್ ಮಾಡಿದ್ರು, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಹಸಿ ಅವರೇ ಬೇಳೆ ಬಾತ್ ಮಾಡಿದ್ದಾರೆ. ಅವ್ರಿಗೆ ಏನಂತಾರೆ, ನೀರು ಅಳತೆ ಗೊತ್ತಿಲ್ಲದೆ ಸ್ವಲ್ಪ ಅನ್ನನ ಮಿಲಗಿಸ್ಬಿಟ್ಟಿದ್ದಾರೆ. ಅವರೇ ಎಲ್ಲ ಮಾಡಿದ್ದಾರಲ್ವ. ನಾನು ಒಂದು ಈರುಳ್ಳಿ ಕೂಡ ಕಟ್ ಮಾಡಿಕೊಟ್ಟಿಲ್ಲ, ಒಂದು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಕೊಟ್ಟಿಲ್ಲ. ಎಲ್ಲನೂ ಅವರೇ ಮಾಡಿರೋದು. ಅವ್ರ ಬಡೆಗೆ ನಾನು ಪ್ರತಿಯೊಂದು ನಾನೇ ಪ್ರಿಪೇರ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ನನ್ನ ಬಡೆಗೆ ಅವರೇ ಎಲ್ಲನೂ ಪ್ರಿಪೇರ್ ಮಾಡಿದ್ರು. ಬಟ್ ಅದನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಿಮಗೆ ಗೊತ್ತು, ಪಾಪು ತುಂಬ ಆಟ ಮಾಡ್ತಿದ್ದ ಅಂತ ಹೇಳಿ ನಾನು ಪಾಪು ಜೊತೆನೇ ಇದ್ದೆ. ಅಡುಗೆ ಮನೆಗೆ ನಾನಂತೂ ಬರಲೇ ಇಲ್ಲ. ಸೊ ಎಲ್ಲನೂ ಅವರೇ ಅಡುಗೆ ಎಲ್ಲ ಅವರೇ ಮಾಡಿದ್ದು, ನಾನಂತೂ ಏನೂ ಹೆಲ್ಪ್ ಮಾಡಲಿಲ್ಲ. ಆ್ಯಂಡ್ ಪಲಾವ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಈಗ ಪರೋಟ ಮಾಡಿದ್ದಾರೆ. ಪರೋಟಾಗೆ ಸೊ ಇದು ಎಗ್, ಇದ್ರ ರೆಸಿಪೀಸ್ ಎಲ್ಲ ನಾನು ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಮಾಡಿಕೊಂಡು ಪಾಪುನ ಆರಾಮಾಗಿ ನಿದ್ದೆ ಮಾಡಿಸ್ಬಿಟ್ಟು ಇದನ್ನು ಇನ್ನೊಂದ್ಸಲ ಅವ್ರು ಏನಾದ್ರು ಮಾಡಿದ್ರೆ ರೆಸಿಪಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿಲ್ಲ, ಬಟ್ ಮಹಿ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟು ಇದೊಂದು ಕಬಾಬ್.
ಬಾಳೆಕಾಯಿ ಇರುತ್ತಲ್ವ, ಬಾಳೆಕಾಯಿದು ಕಬಾಬ್ ಮಾಡಬೇಕು, ಮ್ಯಾರಿನೇಟ್ ಮಾಡಿ ಮಡಗಿದ್ದಾರೆ. ಸೊ ಅವ್ರಿಗೆ ಕಾಲು ನೋವು ಬರ್ತಿದೆ ಅಂತ ಹೇಳಿ ಅದೇನದು ನಾನೇ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಬೇಡ, ಬೆಳಿಗ್ಗೆ ಮಾಡ್ಕೊಳ್ಳೋಣ, ಲೇಟಾಗಿದೆ, ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಈಗ ಊಟಕ್ಕೆ ಕೂತ್ಕೊಳ್ಬೇಕು. ಅದೇ ಕಬಾಬ್ ಹಾಕ್ತೀನಿ, ಇಲ್ಲಾಂದರೆ ಬಾಳೆಕಾಯಿ ಕಬಾಬ್. ನೀವು ಯಾರಾದರೂ ತಿಂದಿದ್ದೀರಾ? ಕಮೆಂಟ್ ಮಾಡಿ ನನಗೆ. ಸಖತ್ತಾಗಿರುತ್ತೆ ನಿಜವಾಗ್ಲೂ. ಸೊ ಇವಾಗ ಅವ್ರೇನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ದೆ ಅಲ್ವಾ. ಸೊ ಅಡುಗೆ ಮನೆಗೆ ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಪಾತ್ರೆ ಸಾಮಾನು ಬೆಳಗೋದಿತ್ತು, ಇದು ಬೆಳಗಬೇಕು. ಆ್ಯಂಡ್ ಇಷ್ಟೆಲ್ಲ ಬೆಳಗಿದ್ದಾರೆ ಪಾಪ, ಇಷ್ಟೆಲ್ಲ ಬೆಳ್ಕೊಟ್ಟಿದ್ದಾರೆ. ಆ್ಯಂಡ್ ಇದು ಇಷ್ಟು ಬೆಳಗಬೇಕು. ತರಕಾರಿ ಎಲ್ಲ, ಸೊಪ್ಪು ಎಲ್ಲ ಹಾಗೆ ಬಿಟ್ಟಿದ್ದಾರೆ ನೋಡಿ, ಶುಗರು. ಸೊ ನೋಡೋದಲ್ವ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ಟಿದ್ದಾರೋ ಅಷ್ಟು ಕೆಲಸ ಬಿಟ್ಟಿದ್ದಾರೆ ನನಗೆ. ಸೊ ಆದರೂ ಅವ್ರ ಪಾಪ ಇಷ್ಟೆಲ್ಲ ಅವರೇ ತೊಳೆದಿದ್ದು ಪಾತ್ರೆ ಸಾಮಾನೆಲ್ಲ. ಬಟ್ ಒಂದೆರಡು ಪಾತ್ರೆ ಸಾಮಾನಿದೆ, ಅದು ನಾನೇ ತೊಳ್ಕೊಳ್ತೀನಿ. ಅವ್ರಿಗೆ ಕಾಲು ನೋವಿದೆ ಅಲ್ವಾ, ಸೊ ರಿಸ್ಕ್ ಕೊಡೋದು ಬೇಡ ಅಂತ ನಾಳೆ ಬೆಳಗ್ಗೆ ಎದ್ದು ಅವ್ರು ಆಫೀಸ್ಗೆ ಹೋಗಬೇಕು. ಸೊ ಇವಾಗ ಊಟ ಮಾಡೋಣ. ಇದು ಬಾಳೆಕಾಯಿ ಕಬಾಬ್. ಬಾಳೆಕಾಯಿ ಬರುತ್ತೆ ಗೊತ್ತಾ, ಸೊ ಅದರಲ್ಲಿ ಕಬಾಬ್ ಮಾಡಿರೋದು. ನೀವು ಯಾರಾದರೂ ತಿಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕಬಾಬ್ ಕೂಡ ಆಗಿದೆ. ಈಗ ಊಟ ಮಾಡೋಣ. ಲಿಶಾ ಅಂತೂ ಮಲ್ಕೋತಾನೆ ಇಲ್ಲ ಅವನು. ಸೊ ನೋಡೋಣ, ಆದರೆ ಮಲಗಿಸ್ತೀನಿ, ಇಲ್ಲ ಅಂದರೆ ಅವ್ನು ಮಲ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ಅವನು ಎದ್ದರೆ ಅವನನ್ನೇ ಒಬ್ಬರನ್ನೇ ಎತ್ಕೊಳ್ಬೇಕು. ಸೊ ಜೊತೆಲಿ ಊಟ ಮಾಡೋದಕ್ಕಾಗತ್ತಾ ಇಲ್ವಾ, ನೋಡೋಣ. ಸಕ್ಕತ್ತಾಗಿದೆ, ಸೇಮ್ ಒಳ್ಳೆ ಚಿಕನ್ ತಿನ್ನೋ ಥರ ಫೀಲ್ ಆಗ್ತಾ ಇದೆ. ಊಟ ಮಾಡೋದಕ್ಕಂತೂ ನಾನಂತೂ ತುದಿಗೆಲ್ಲ ನಿಂತಿದ್ದೀನಿ, ಅಷ್ಟು ಹೊಟ್ಟೆ ಹಸಿವಾಗ್ತಿತ್ತು. ಜೊತೆಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲ, ಹಾಗಾಗಿ ಇಬ್ಬರು ಆಟ ಆಡಿಸ್ಕೊಂಡು ಊಟ ಮಾಡಿದ್ವಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದ್ರ ರೆಸಿಪಿ ನಾನು ಯಾವಾಗಾದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಹಿ ಫ್ರೀ ಇದ್ದಾಗ ರೆಸಿಪೀಸ್ ಟ್ರೈ ಮಾಡೋಣ. ಸೊ ಎಲ್ಲಿ ಹಿಂಗೆ ಬನ್ನಿ, ಕೊಂಡು ಕಾಣಿಸ್ತೀರಾ. ಸೊ ಫೈನಲಿ ಊಟ ಎಲ್ಲ ಆಯಿತು. ಸಖತ್ತಾಗಿ ಮಾಡಿದರು ಅಡುಗೆ ಮಾತ್ರ. ನಿಮಗೆ ಗೊತ್ತಿರುತ್ತೆ, ಮಹಿ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಸೇಮ್ ಹೋಟೆಲ್ ಸ್ಟೈಲ್ ಇರುತ್ತೆ. ಆ್ಯಂಡ್ ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ರೀ. ನಮ್ಮದು ಊಟ ಟೈಮು. ಅವ್ರಿಗೆ ಹೊಟ್ಟೆ ಎಷ್ಟಾಗ್ತಿದೆ ಆ್ಯಂಡ್ ಕಾಲು ತುಂಬ ಪೇಯ್ನ್ ಇದೆ ಅಲ್ವಾ. ಸೊ ಟೈಮ್ ಸಿಕ್ಕರೆ ಸಾಕು ನಿದ್ದೆ ಮಾಡೋಣ ಅನ್ನಿಸ್ತಿದೆ ಅವರಿಗೆ. ಸೊ ಇವಾಗ ನಿದ್ದೆ ಮಾಡೋ ಟೈಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮ್ಗೇನಾದರೂ ನನ್ನ ಬರ್ಡೇ ಔಟ್ಫಿಟ್ ಆಗಿರ್ಬೋದು, ನನ್ನ ಬರ್ಡೇಗೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ಡೀಟೇಲ್ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಅದ್ರ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಪಾಪು ಇನ್ನೂ ಮಲ್ಕೊಂಡಿಲ್ಲ, ಅವನ್ನ ಮಲಗಿಸ್ಬೇಕು. ಈ ವರ್ಷ ಬರ್ಡೇ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಮಹಿ ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ನನಗೆ ಒಂದು ಫೋನ್ ಗಿಫ್ಟ್ ಮಾಡಿದ್ದಾರೆ. ಸ್ಯಾಮ್ಸಂಗ್ F23. ಏನ್ರಿ F23ನಾ? ಸ್ಯಾಮ್ಸಂಗ್ F23 ಫೋನ್ ಗಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ನಿಮಗೆ ಗೊತ್ತಿರುತ್ತೆ ಗೋಲ್ಡ್ ಇಯರಿಂಗು, ಅದನ್ನು ಕೂಡ ಗಿಫ್ಟ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಓಕೆನಾ? ಸೊ ಆಮೇಲೆ ಇನ್ನೂ ಬಟ್ಟೆ, ಸ್ಲಿಪ್ಪರು, ಇಯರಿಂಗ್ಸು ಇದನ್ನೆಲ್ಲ ಗಿಫ್ಟ್ ಮಾಡಿದ್ದಾರೆ. ಸೊ ಅದನ್ನು ನಾನು ಅಂತಾರೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಫೋನ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ನನ್ನ ಬರ್ಡೇ, ಈ ವರ್ಷದ ಬರ್ಡೇ ಇವತ್ತು ಮುಗೀತು. 12 ಗಂಟೆ ಆದರೆ ಮುಗೀತು ನನ್ನ ಬರ್ಡೇ.
ಸೊ 24ನೇ ವರ್ಷದ ಬರ್ಡೇ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟನೇ, ಬಟ್ ಆದರೂ ಟೈಮ್ ಎಷ್ಟು ಸಿಕ್ತೋ ಅಷ್ಟು ಟೈಮಲ್ಲೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಟ್ಟಿದ್ದಾರೆ ಮಹಿ. ಸೊ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಓಕೆ ಬಾಯ್. ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಇದು ಗಿಫ್ಟ್ ಕೊಟ್ಟಿರೋದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಅವರು ಫೋನ್ ಗಿಫ್ಟ್ ಮಾಡಿದಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಏನು ಅದನ್ನೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ, ನಾನೆಲ್ಲ ಫುಲ್ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ನೋಡಿದ್ರಲ್ಲ ಮಹಿ ನನಗೆ ಯಾವ ಫೋನ್ ಗಿಫ್ಟ್ ಮಾಡಿದ್ದಾರೆ ಅಂತ. ಈಗ ಅದೇ ಫೋನಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ನಂಗೆ ತುಂಬ ಇಷ್ಟ ಆಯಿತು ಸ್ಯಾಮ್ಸಂಗ್ ಫೋನ್. ನಂಗೆ ಸ್ಯಾಮ್ಸಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಸೇಮ್ ಇದು ನೋಡಿದ್ರೆ ಐಫೋನ್ ನೋಡೋ ಥರನೇ ಅನಿಸುತ್ತೆ. ಮಿಂಟ್ ಕಲರ್ ಇದೆ ಅಲ್ವಾ, ಬ್ಯಾಕ್ ಫೋನ್ ಬ್ಯಾಕ್ ಕೇಸ್ ಏನಿದೆ ಅದು ಮಿಂಟ್ ಕಲರ್ ಇದೆ. ಮತ್ತು ಏನು ಹೇಳ್ತಾರೆ, ಫ್ಯೂಚರ್ಸ್ ಎಲ್ಲ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದ್ರ ಪ್ರೈಸ್ ಬಂದು ನನಗೂ ಗೊತ್ತಿಲ್ಲ ಎಷ್ಟು ಅಂತ, ಹತ್ತತ್ರ 80 ಇರಬೇಕು, 80,000 ಅಂದ್ಕೊಳ್ತೀನಿ. ನನಗೂ ಐಡಿಯಾ ಇಲ್ಲ ಎಷ್ಟು ಅಂತ. ಸೊ ನೀವೇನಾದರೂ ಸ್ಯಾಮ್ಸಂಗ್ ಫೋನ್ನ ಪರ್ಚೇಸ್ ಮಾಡೋದಿದ್ರೆ ಆಫರ್ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಫೋನ್ ಒರಿಜಿನಲ್ ಪ್ರೈಸ್ ಬಂದು MRP ಪ್ರೈಸ್ ಬಂದು 90,000, ಬಟ್ ನಮಗೆ ಆಫರಲ್ಲಿ ಸಿಕ್ಕಿದ್ದು 45,000. ಸೊ ನೀವು ಅಷ್ಟೇ, ನೀವೇನೇ ಒಂದು ಫೋನ್ ಪರ್ಚೇಸ್ ಮಾಡೋದಿದ್ರು ಆಫರ್ ನೋಡಿಕೊಂಡು ಪರ್ಚೇಸ್ ಮಾಡಿ, ನಿಮಗೆ ಕಡಿಮೆ ಅಮೌಂಟ್ ಸಿಗುತ್ತೆ, ಅಂದರೆ ಕಡಿಮೆ ಬೆಲೆಯಲ್ಲಿ ನೀವು ಫೋನ್ನ ತೊಗೊಳ್ಬೋದು. ಡೈರೆಕ್ಟ್ ಆಫರ್ ಗಿಫರ್ ಏನೂ ಇಲ್ಲದೆ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ 90,000 ಕೊಟ್ಟು ಫೋನ್ ತೊಗೊಳ್ಬೇಕಾಗತ್ತೆ, ಓಕೆನಾ? ಸೊ ನಾವು ಆಫರಲ್ಲಿ ತೊಗೊಂಡಿರೋದ್ರಿಂದ 45,000 ಕೊಟ್ಟು ಸ್ಯಾಮ್ಸಂಗ್ F23 ಫೋನ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಬ್ಲಾಗ್ ಮಾಡೋದು ಇದೇ ಫೋನಲ್ಲೇ, ಸ್ಯಾಮ್ಸಂಗ್ F23 ಈ ಒಂದು ಫೋನಲ್ಲೇ ನನ್ನ ವ್ಲಾಗ್ ಎಲ್ಲ ಮಾಡೋದು, ಓಕೆನಾ? ಸೊ ಇನ್ನು ನನ್ನ ಗೋಲ್ಡ್ ಇಯರಿಂಗ್ನ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ ನಿಮಗೆ. ಇವಾಗ ತುಂಬ ಲೇಟಾಗಿದೆ. ಮಹಿ ನನಗೆ ಏನೇನೆಲ್ಲ ಗಿಫ್ಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಔಟ್ಫಿಟ್ ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ.